ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ನನ್ನ ಇವತ್ತಿನ ಡೈಲಿ ವ್ಲಾಗ್ಗೆ. ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ ಅಂಡ್ ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲ ಆಲ್ರೆಡಿ ನನಗೆ ಸಪೋರ್ಟ್ ಮಾಡೋರಾಗಿದೆ. ಹೊಸಬ್ರಿಗೆ ವೆಲ್ಕಮ್ ಟು ನನ್ನ ಇವತ್ತಿನ ಡೈಲಿ ವ್ಲಾಗ್ಗೆ. ಅಂಡ್ ಇವತ್ತಿನ ವ್ಲಾಗ್ ಆಫ್ಕೋರ್ಸ್ ಫುಲ್ ಡೇ ಏನೆಲ್ಲ ಇರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಬಿಕಾಸ್ ತುಂಬಾ ಜನಕ್ಕೆ ನನ್ನ ಡೈಲಿ ವ್ಲಾಗ್ ಇಷ್ಟ ಆಗ್ತದೆ. ಅದ್ರ ಜೊತೆಗೆ ತುಂಬಾ ಜನ ಕೆಲವೊಂದು ಪೋಸ್ಟ್ಗಳನ್ನ ಮಾಡಿದಾಗ ತುಂಬಾ ಕನ್ಸರ್ನ್ ತೋರಿಸ್ತೀರಾ, ತುಂಬಾ ಚೆನ್ನಾಗಿ ಧೈರ್ಯ ಕೊಡ್ತೀರಾ. ಥ್ಯಾಂಕ್ ಯು ಸೋ ಮಚ್. ಆಯ್ತಾ, ಅದೆಲ್ಲ ನಂಗೆ ತುಂಬಾನೇ ಅವಶ್ಯಕತೆ ಇರುತ್ತೆ ಒಂದೊಂದ್ಸಲ ಅಂತೂ. ಇವತ್ತು ಇಡೀ ದಿನ ಏನೆಲ್ಲ ಇರುತ್ತೆ ಅಂತ ನೋಡುವ. ಇವಾಗ ಟೈಮ್ ಒಂದು ಆಲ್ಮೋಸ್ಟ್ 9 o'clock ಆಗ್ತದೆ. ನಾನು ಏನೇನು ಔಟ್ಡೋರ್ ಶೂಟ್ ಎಲ್ಲ ಮುಗಿಸ್ಕೊಂಬಂದು ಫುಲ್ ಕಾಲು ನೋವಿತ್ತು, ಬೇಗ ಮಲ್ಕೊಂಡಿದ್ದಾಯ್ತು, ಊಟ ಎಲ್ಲ ಮಾಡಿ ಅದಾದ್ಮೇಲೆ ಬೆಳಗ್ಗೆ ಸೆಷನ್ ಇತ್ತು. ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ಕ್ಯಾನ್ಸಲ್ ಮಾಡಿದೆ ಬಿಕಾಸ್ ನಂಗೆ ಲಿಟ್ರಲಿ ಆಗ್ತಿರ್ಲಿಲ್ಲ. ಸೊ ಇವಾಗ ಎದ್ದು ಬಿಸಿ ಬಿಸಿ ಟೀನ ಮಾಡ್ಕೊಂಡು ಕುಡಿಬೇಕು. ಆ್ಯಂಡ್ ಜೊತೆಗೆ ಇವಾಗ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿದ್ದಾಯ್ತು. ನಾನು ನಮ್ಮ ಅತ್ತೆ ಮನೆಗೆ ಹೊರಡ್ತಾ ಇದ್ದೀನಿ. ಒಂದು 2 days ಅಲ್ಲೇ ಇದ್ಬಿಟ್ಟು ಬರ್ತೀನಿ. ಸೊ ಎಸ್, ದಿಸ್ ಇಸ್ ದ ಅಪ್ಡೇಟ್ ಇವಾಗವರೆಗೂ. ಸೊ ನೋಡೋಣ ಇವತ್ತು ಹೆಂಗೆಲ್ಲ ಹೋಗುತ್ತೆ ಅಂತ ಹೇಳ್ಬಿಟ್ಟು. ಬಿಸಿ ಬಿಸಿ ಟೀ ಈಸ್ ಗೆಟಿಂಗ್ ರೆಡಿ ಗೈಸ್. ಜಿಂಜರ್ ಟೀ. ನಂದಂತೂ ಈ ವಾರ ಎಲ್ಲ ಫುಲ್ ಓಡಾಟ ಆಗ್ಬಿಟ್ಟಿದೆ ಗೈಸ್. ಆಕ್ಚುಲಿ ನೆನ್ನೆನು ಜಯನಗರ್ಗೆ ಹೋಗಿದ್ದೆ. ಅದಕ್ಕೆ ಮುಂಚೆ 2 days ಮನೇಲಿದ್ದೆ. ಅದಾದ್ಮೇಲೆ ನಮ್ಮ ಅತ್ತೆ ಮನೆಯಿಂದ ಬಂದಿದ್ದಾಯ್ತು. ಇವಾಗ ಮತ್ತೆ ಇವತ್ತು ನಮ್ಮ ಅತ್ತೆ ಮಗಳ ಬರ್ಡೇ ಇದೆ. ನೆನ್ನೆನೆ ಹೋಗ್ಬೇಕಾಗಿತ್ತು ನಾನು ಡೈರೆಕ್ಟ್ ಆಗಿ. ಬಟ್ ನಂಗೆ ಲಗೇಜ್ ಎಲ್ಲ ಕ್ಯಾರಿ ಮಾಡಕ್ ಆಗಲ್ಲ, ಶೂಟಲ್ಲಿ ಬೇರೆ ಇರ್ತೀನಿ ಅಂತ ಹೇಳ್ಬಿಟ್ಟು ನಾನು ಡೈರೆಕ್ಟ್ ಆಗಿ ಮನೆಗೆ ವಾಪಸ್ ಬಂದು ಇವತ್ತು ಇವಾಗ ಹೊರಡಬೇಕು. ಸೊ ಇವಾಗ ಸ್ನಾನ ಎಲ್ಲ ಮುಗಿಸಿ ಮನೆ ಕೆಲಸ ಎಲ್ಲ ಮುಗ್ಬೇಕು ಅಂತ ಸ್ನಾನವನ್ನು ಮಾಡ್ಬಿಟ್ಟು ನಾನು ಹೊರಡ್ತೀನಿ. ಪಾತ್ರೆ ಇನ್ನೂ ಜಾಸ್ತಿ ಇರ್ಲಿಲ್ಲ, ಸ್ವಲ್ಪನೇ ಪಾತ್ರೆಗಳಿರೋದು. ಬಿಕಾಸ್ ನಾನು ನೆನ್ನೆ 2 time ಊಟ ಆಚೆನೆ ಮಾಡ್ಕೊಂಡೆ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾತ್ರ ಮನೇಲಿ ತಿನ್ಕೊಂಡು ಹೋಗಿದ್ದೆ ನಾನು. ಬೆಳಗ್ಗೆನೆ ಹೋಗಿ ಫಸ್ಟ್ ನೀರ್ ಕುಡಿಯೋಕೆ ಮುಂಚೆ ನಾನು ವೆಯ್ಟ್ ಎಲ್ಲ ಚೆಕ್ ಮಾಡ್ಕೊಂಡ್ ಬಂದಿದ್ದಾಯ್ತು. ಅಂಡ್ ಗೈಸ್, ನಾನು ರೆಡಿ ಆಗಿದ್ದಾಯ್ತು. ಸೊ ದಿಸ್ ಇಸ್ ಮೈ ಔಟ್ಫಿಟ್. ತುಂಬಾ ದಿನ ಆಗಿದೆ ಶರ್ಟ್ ಹಾಕೊಂಡು ನಾನು. ಆ್ಯಂಡ್ ನಾನು ಬ್ಯಾಗ್ ತಗೊಂಡಿದ್ದೀನಿ. ಬ್ಯಾಗ್ ಪ್ಯಾಕಿಂಗ್ ಎಲ್ಲ ಆಗಿದೆ. ಲಿಪ್ಸ್ಟಿಕ್ ಆದ್ಮೇಲೆ ಲಂಟ್ಕೊಂಡ್ಬಿಡುತ್ತಾಯ್ತಾ. ಸೊ ಹೊರಡುವ. ಟೈಮ್ ಆಲ್ಮೋಸ್ಟ್ ಆಗ್ತದೆ. ನಮ್ಮ ಅತ್ತೆ ಕಾಲ್ ಮಾಡಿದ್ದಾರೆ. ಲೆಟ್ಸ್ ಗೋ. ನಾನು ಈ ನಡುವೆ ಈ ಥರ ಹಾಕಕ್ಕೆ ಶುರು ಮಾಡಿದ್ದೀನಿ. ಎಷ್ಟೆಲ್ಲ ಚೆನ್ನಾಗಿ ಕಾಣಿಸ್ತಿದೆ. ಈ ಥರ ಕಾಣಿಸುತ್ತೆ ಗೈಸ್. ಬ್ಯಾಗ್ 1 ಇಲ್ಲಿ ತೊಗೊಂಡಿದ್ದೀನಿ. ಆ್ಯಂಡ್ ಇದು ಬ್ಯಾಗ್ 2. ಕೆಲವೊಂದು ಐಟಮ್ಸ್ ಇದೆ. ಸೊ ಅದಕ್ಕೋಸ್ಕರ ಇವೆರಡೂ ತೊಗೊಂಡಿದ್ದೀನಿ. ಹೊರಡುವ ಗೈಸ್. ಹಲೋ, ಏನು ಹೇಳಿ? ಮೀಟ್ ಮಿಸ್ ಬರ್ಡೇ ಗರ್ಲ್. ನಮ್ಮ ಅತ್ತೆ ಇವತ್ತು ಅಡುಗೆನೇ ಮಾಡಿಲ್ಲ. ಹೊಟ್ಟೆ ಹಸಿತೈತೆ. ಏನ್ ಬೇಕು ಅಲ್ಲ, ನೀನೇನೋ ಮಾಡ್ತಾ ಇದೀಯ, ಅದನ್ನೇ ಮಾಡಿಕ್ತೀಯ. ಏನೋ ಒಂದು ಮಾಡಿಡು. ಚೂರು ಹಾಕತ್ತೆ ಸಾಕು. ಸಾಕು 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 ಸಾಕು. ಇಲ್ಲ, ನಾವು ಹುಟ್ಟಿದ್ ಬೆಳೆದೆ ಎಲ್ಲ ಬೆಂಗಳೂರಲ್ವಾ. ಸರಿ, ಶೃಂಗೇರಿದ ಅಡುಗೆ ಮಾಡಿ ನೋಡೋಣ. ಏನಲ್ಲ ಸ್ಪೆಷಲ್ ಹೇಳು. ಕಡಬ ಸೈಡ್ಸ್
ಗೈಸ್ ನಾವಿವಾಗ ಬರ್ತ್ಡೇ ಹುಡುಗಿನ ಕರ್ಕೊಂಡು ಹೇರ್ ಕಟ್ ಮಾಡ್ಸಕ್ಕೆ ಅಂತ ಗೋಯಿಂಗ್. ಹೇಳೋದೇನೋ ಅಂದಲ್ಲ ನ್ಯಾನ್ಸಿ 99. ಹಾ ಅದ್ಯಾವುದೋ ಸೇಲ್ ಅಂತ ಏನೋ ಒಂದು ಬರುತ್ತಾಯ್ತಾ. ನಾವು ಬ್ಯಾಂಕಲ್ಲಿ ಇದ್ದಾಗ ಭಾರಿ ನಗಾಡ್ತಿದ್ವಿ. ಅದು ಹೇಳ್ಕೊಂಡಾಯ್ತಾ 3 ಜನ ಇದ್ವಿ, 3 ಜನ ಹೇಳ್ಕೊಂಡು ನಗಾಡ್ತಾ ಇದ್ವಿ. ಕೆಂಪಿಕೋಡ್ ಅನ್ಕೊಂಡೆ. ನಾನೇನ್ ಕಪ್ಪಗಾಗಲ್ಲ, ಇರೋದೇ ಕಪ್ಪುಗೆ ಅವಳು, ಕಪ್ಪುಗೇನಾಗಲ್ಲ ಗೈಸ್, ಸುಮ್ಮನೆ ಹಾಕಿದ್ದು. ಗೈಸ್ ಫುಲ್ಲು ಮಳೆ ಆಯ್ತಾ. ತೋರ್ಸಲ್ಲ ನಿಮ್ಗೆ ಅವಳು ಏನು ಕಟ್ಟೋದು, ಬಟರ್ಫ್ಲೈ ಕಟ್. ಚೆನ್ನಾಗಿ ಕಾಣಿಸುತ್ತೆ, ಚೆನ್ನಾಗಿ ಬಂದೈತೆ. ಹಾಂ ಬೆಳಕಿಲ್ಲ, ಇಲ್ವಾ ಈ ಕಡೆದು ದಿಸ್ ಸೈಡ್ ಅಲ್ಲೋಗಿ ಬೆಳಕಿದೆ. ಈ ಗೋಡೆ ಹತ್ರ ನಿಂಗೆ ಉಲ್ಟಾ ತಿರ್ಗು. ಚೆನ್ನಾಗಿದೆ. ಬೆಳೀತೈತಲ್ಲ ನಿನ್ ಕೂದಲು, ಏನಕ್ಕೆ ಹಂಗಂತೀಯ? ಚೆನ್ನಾಗಿದೆ, ಕಟ್ ಚೆನ್ನಾಗಿ ಮಾಡಿದೆ. ಗೈಸ್ ನಾವು ಈ ಥರ ಡೆಕೋರೇಷನ್ ಮಾಡಿದ್ವಿ. ನಾನು ಮಾಡಿಲ್ಲ, ನನ್ನ ಸಿಸ್ಟರ್ ಮಾಡಿರೋದು ಬರ್ಡೇಗೆ ಅಂತ ಹೇಳ್ಬಿಟ್ಟು. ನಮ್ಮಪ್ಪನ ಕೊನೆಯ ತಂಗಿ ಜಯಲಕ್ಷ್ಮಿ. ಹಾಯ್ ಹೇಳೆ. ನಮ್ಮ ಅಜ್ಜಿ ಬಂದಿದ್ದಾರೆ. ಸೊ ಇವರಿಬ್ರು ಸೇರ್ಕೊಂಡು ಈ ಡೆಕೋರೇಷನ್ ಮಾಡಿರೋದು. ಹಾಳು ಮಾಡಕ್ಕೆ ಇವನೊಬ್ಬ. ಅತ್ತ ಏನ್ ಹೇಳ್ತೀಯ ನಮ್ಮ ಯೂಟ್ಯೂಬ್ ಚಾನಲ್ಗೆ? ನೋಡಿ ಏನ್ ಹೇಳ್ತೀಯ, ಏನಾರು ಹೇಳಿ ನೋಡೋಣ. ಯೂಟ್ಯೂಬ್ ಗೊತ್ತು ತರ ನಿಂಗೆ? ಹಾ ಚೆನ್ನಾಯ್ತು. ಓ ಊರೆಲ್ಲ ತಿರ್ಕೊಂಬತ್ತಿಯಲ್ಲ, ಇವೆಲ್ಲ ಗೊತ್ತಿಲ್ವಾ ಅಂತವಳೆ. ಎಲ್ಲ ಆಟ ಆಡ್ಬೇಡ ಇವಾಗ, ನಂಗೆ ಕಾಸು ಬೇಕು. ಹ್ಯಾಪಿ ಬರ್ಡೇ. ನಿಮ್ಮಮ್ಮಗೆ ವಿಶ್ ಮಾಡ್ದೇನೋ? ಪಕಾಡ್ ಟ್ರೆಂಡ್ ಮಾಡ್ತೀನಿ, ಆಮೇಲೆ ಎಡಿಟ್ ಮಾಡ್ಕೊಡ್ತೀನಿ. ನೀನು ಮಾಡ್ಕೊ, ನೀನು ಮಾಡು, ಎಡಿಟ್ ಮಾಡೋಣ. ಬಸ್ಟ್ ಆಗುತ್ತಾ? ಏನಿಲ್ಲ, ಒಂದ್ ಸ್ವಲ್ಪ ಆ ಕಡೆ ನೋಡಿ. ತೆಗಿ, ಸ್ಟೈಲ್ ತೆಗಿ. ಎಡಿಟ್ ಮಾಡ್ತಿರಲ್ಲ ಬಿಡು, ಸ್ಲೋಮೋ ಮಾಡೋಣ. ಎಲ್ಲ ಇದು ಕನ್ನಡ. ಸೈಡ್ ಬರ. ಇದನ್ನು ಹಿಂದಕ್ಕೆ ಬನ್ನ, ಪಕ್ಕಕ್ಕೆ ಬಾ ಮನೆ ನೀನು. ಅಲ್ಲಿಗೆ ಬಾ, ಮಮ್ಮಿ ಪಕ್ಕಕ್ಕೆ. ಸರಿ ಕೂದಲು. ಎಗ್ಗು ಮೊಟ್ಟೆ. ತಿನ್ಬೇಕು. ಇಲ್ಲ ಸೊ ಎಸ್ ಗೈಸ್, ಇದಾಗಿತ್ತು ಇವತ್ತಿನ ಕಂಪ್ಲೀಟ್ ಡೇ ವಿಡಿಯೋ. ಹೋಪ್ ನೀವು ಎಂಜಾಯ್ ಮಾಡಿದ್ದೀರ ಅಂತ ಅನ್ಕೊಂಡಿದ್ದೀನಿ. ಸೈನಿಂಗ್ ಆಫ್ ವಿತ್ ಅಂಕಿತಾ. ಟೇಕ್ ಕೇರ್ ಗೈಸ್, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್. ಬಾಯ್ ಹೇಳುತ್ತೆ. ಬಾಯ್ ಕಣಪ್ಪ. ಅಜ್ಜಿ ಬಾಯ್ ಹೇಳು. ಕೈಯಲ್ಲಿ ತೋರ್ಸು. ಏ ಇಲ್ಲಿ ತೋರ್ಸಜ್ಜಿ. ತಿನ್ನಕ್ ಬಿಡಿ. ನೀನ್ ಹೇಳತ್ತೆ ಕೈ ತೋರ್ಸಿ ಬಾಯ್ ಅಂತ. ಇನ್ನೊಂದ್ಸಲ ಹೇಳತ್ತೆ ಅಜ್ಜಿ, ಕೈ ತೋರ್ಸು. 3 ಸಲ ಹೇಳೋದು ಶಾಸ್ತ್ರ. ನಿನ್ ಮಗಳು ನೋಡಿ ಆ ಮಮ್ಮಿ ಜೊತೆ ಮಾಡಿದಿರಲ್ರಿ ಅಂತಾಳೆ. ಮಂಜಿ, ವಿ ಆರ್ ಮಿಸ್ಸಿಂಗ್ ಯು. ಮಂಜಿಗೆ ವಿಡಿಯೋ ಕಳಿಸ್ತೀನತ್ತೆ, ಅವಳಿಗೆ ತೋರ್ಸಲ್ ತಗೋ. ಇಡೀ ದಿನ ಡಿಸ್ಟ್ರಾಯ್ ಆಗಿದೆ. ಕಿರಿಸ್ತಾನೆ ಪಾರ್ಟಿ. ಬೇಡ. ಗುಡ್ ನೈಟ್ ಗೈಸ್. ಗುಡ್ ನೈಟ್.
ನೆಂಟ್ರು ತಾನೆ ನೆಂಟ್ರು ನನ್ ನೋಡು ಯಾರು ನೆಂಟ್ರಲ್ಲ ಅವರು ಮೊಮ್ಮಗಳಲ್ವ ನನಗೆ ನಿಮಗೆ ಅಣ್ಣ ಮಗಳು ಅಣ್ಣನ ಮಗಳು ಏನಾಗ್ಬೇಕು ನಮ್ಗೆ ಏನಾದ್ರು ಅವಳೇನಾದ್ರು ಅಷ್ಟಾದ್ರು ಅತ್ತೆ ಅಷ್ಟೇ ನಮ್ಗೆ ಅತ್ತೆ ಅವಳು ಸಾಯ್ತಾಕ್ಬಿಡ್ತೀನಿ ಅವಳ ನಮ್ಗೆ ಅತ್ತೆ ಆದ್ರು ಅವಳು ಅಕ್ಕ ಮಗಳಲ್ವಾ ಅಣ್ಣನ ಮಗಳು ನನ್ನ ಚಡ್ಡಿ ಡಿಸ್ಕಷನ್ ನಡೀತಿದೆ ಗೈಸ್ ಇಲ್ಲಿ. ಏನಂತಾರೆ ಅಣ್ಣನ ಮಗಳು ಇವಾಗ ಅವಳು ಚಡ್ಡಿಯಿಂದ ನಿಂಗೆ ಏನ್ ಪ್ರಾಬ್ಲಮ್ಮು ಯಾಕೆ ಎತ್ತು ತರಬರ ತಂದ್ಕೊಳಲ್ವಳ್ನ ಯಾರು ಮಾತಾಡ್ಬೇಕು ಯಾರಂದರೆ ಅವಳು ಕ್ಯೂ ನಿಂತಾರೆ ಗಂಡು ಬೆಂಗಳೂರಲ್ಲಿ ಮಗಳು ಆ 30 ರೂಪಾಯಿ ಕೊಡ್ತೀನಿ ತಿಂಗಳಿಗೆ ಅಜ್ಜಿ ಹೇಳ್ರೆ ಕೊಡ್ತೀನಿ. 30,000 ಮಾತಾಡು 30,000 ಏನಕ್ಕೆ ಕೊಡ್ಲಿ ಅವಳಿಗೆ? ಇಷ್ಟೇ ಅಡ್ಗೆ ಮಾಡಿಕ್ಕದ ಅವಳು ಇನ್ನೇನು ಮಾಡಲ್ಲ ನಂಗೆ. ಅದಕ್ಕೆ ಎಷ್ಟು ಬೇಕು ರೆಂಟಿಗೆ ಒಂದು 2,000 ಕೊಡ್ತೀನಿ. ಅವಳು ದುಡಿಯಲ್ವಾ ಇವಳು ದುಡಿಯಲ್ವಾ? ಇನ್ನೆಷ್ಟು ಕೊಡ್ ಹಾಂ ನೀನ್ ಕೊಡೋದು 30,000 ಕೊಡು ಯಾಕೆ ಹಂಗಾರೆ ಅವ್ರು ಕೆಲ್ಸಕ್ಕೆ ಹೋಗೋದು ಬೇಡ, ನಾನೇ ಕೊಟ್ರೆ ಅವರಿಬ್ರು. ಹ್ಞೂ ಹ್ಞೂ ಇವಳೆ 30 ಕೊಡುವಾಗ ಅವಳು ಎಷ್ಟು ಕೊಡ್ತಾಳೆ? 30 ಕೊಟ್ರೆ ಹೋಗಲ್ಲ 30 ಕೊಟ್ರೆ ಹೋಗಲ್ಲ ನೋಡು ಒಪ್ಸು ಇಬ್ರು ಕೆಲಸ ಬಿಟ್ಟು ಮನೇಲಿ ಇರ್ತೀವಿ ಅವಳನ್ನ ನೀನು ಇಲ್ಲೇ ಇರ್ಬೋದು, ನೀನು ಇರ್ಬೋದು ಇಲ್ಲಿ. ತಲೆ ಕಚ್ಚಲ್ಲ ಮನೆ ಆಳ್ರು ಇಲ್ಲ ಅದೇ ಅವಳ ನೆನೆ ಬರ್ತದೆ ಅಂತ